ನಮಸ್ತೆ. ದಂಡು ಉತ್ತಮ ದೇವಸ್ಥಾನದ ಉಂಡಿ ಎಣಿಕೆ ಕಾರ್ಯ ಮಾರಿಕೊಪ್ಪ ಗ್ರಾಮದಲ್ಲಿ ಉಂಡಿದ್ದು 46,160 ರೂಪಾಯಿ ಸಂಗ್ರಹಣೆ ಆಗಿದೆ. ಇದನ್ನು ಧಾರ್ಮಿಕ ದತ್ತ ಇಲಾಖೆ ಖಜಾನೆಗೆ ಜಮಾ ಮಾಡಲಾಗಿದೆ. ಸರ್, ಇಷ್ಟು ವರ್ಷಗಳಿಂದ ತಹಶೀಲ್ದಾರ್ ಅವರು ಏನು ಆದೇಶ ಮಾಡ್ತಾರೆ ಮಾಡಿ ಮೇಡಮ್ ಹತ್ರ. ಎಲ್ರಿಗೂ ನಮಸ್ಕಾರ. ಉದ್ದಂಡಮ್ಮ ಮಾರಿಕೊಪ್ಪ ಗ್ರಾಮಕ್ಕೆ ಸೇರಿದ ಉದ್ದಂಡಮ್ಮ ಸೇರಿದ ಸುಮಾರು ಗ್ರಾಮಗಳಂದರೆ 300 ಗ್ರಾಮಗಳ ಮೇಲೆ ಹಿರಿಯರು ಹೇಳಿರುತ್ತಾರೆ. ಸುಮಾರು 14 ಗ್ರಾಮ ಇದಕ್ಕೆ ಅನಾನುಕೂಲವಾಗಿ ಎಲ್ಲ ಅನುಕೂಲ ಬಂದು ಈ ಗ್ರಾಮಕ್ಕೆ ಸೇರಿದ ಎಲ್ಲ ಜಾಗದಲ್ಲೂ ಜಾಗಗಳಿದೆ ಉದ್ದಂಡಮ್ಮಲ್ಲಿ. ಆ ಜಾಗಗಳೆಲ್ಲ ಸೇರಿ ಅವರೆಲ್ಲ ಹಿರಿಯರು ಕಿರಿಯರು ಎಲ್ಲ ಸೇರಿ ಏನು ಕೊಟ್ಟರು ದೇವರ ಮನಸ್ಸಿಗೆ ನನಗೆ ಗೊತ್ತಿಲ್ಲ. ಇದರಲ್ಲಿ ಇಷ್ಟು ವರ್ಷನೂ ಮುಜರಾಯಿಗೆ ಸೇರಿದ್ದು ದೇವಸ್ಥಾನ. ಆದರೆ ಇಷ್ಟು ವರ್ಷ ಯಾಕೆ ಬಿಟ್ಟಿದ್ದೀರಿ ಅಂತ ನನ್ನನ್ನು ಪ್ರಶ್ನೆ ಕೇಳಿದ್ದಾರೆ ಸ್ವಲ್ಪ ಜನ. ಆದರೆ ನಮಗೆ ಗೊತ್ತಿಲ್ಲ ಈ ಥರ ನಡೆಯುತ್ತೆ ಅಂತೆಲ್ಲ ಮುಜರಾಯಿನೇ ಅಂತ ಕೊಡಿದ್ದಾರೆ. ನೋಡಿದ್ರೆ ಕಮಿಟಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಮುಜರಾಯಿ ಕಮಿಟಿನೇ ಇಲ್ಲಿಲ್ಲ. ಒಬ್ಬರೇ ಕಮಿಟಿಗೆ ಏಕಚಕ್ರಾಧಿಪತಿಯಾಗಿ ನಡೆಸ್ತಾ ಇದ್ರು. ನಾನು ಅವ್ರನ್ನ ಬಿಡಿಸ್ಬೇಕು ಅಂತ ನಾನೇನು ಇದಿಲ್ಲ. ಅವರು ಮಾಡಿದ್ದಾರೆ, ಕೆಲಸಗಳು ಮಾಡಿದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಲೆಕ್ಕದಲ್ಲಿ ಯಾವುದೇ ಒಂದು ರೂಪಾಯಿನೂ ಯಾರಿಗೂ ಗ್ರಾಮಸ್ಥರಿಗೆ ಕೊಟ್ಟು ಇಲ್ಲ, ಏನಿಲ್ಲ. ಉಂಡಿನೂ ಅಷ್ಟೇ, ಅವ್ರು ಬೇಕಾದವ್ರನ್ನ ಬರೋದು, ಬ್ರಾಹ್ಮಣರನ್ನು ಕರ್ಕೊಂಬರೋದು, ಎತ್ಕೊಂಡು ಹೋಗೋದು, ಅಷ್ಟು ಬಿಟ್ಟರೆ ಬೇರೆ ಏನೂ ಲೆಕ್ಕ ಇಲ್ಲ, ಲೆಕ್ಕ ಪಕ್ಕ ಯಾವುದೂ ಇಲ್ಲ. ಇವಾಗ ಮುಜರಾಯಿ ಕಮಿಟಿಗೆ ಸೇರಿಸಿರೋದ್ರಿಂದ ನಮಗೊಂದು ಸಂತೋಷ ಇದೆ. ಹಳ್ಳಿಯವ್ರನ್ನೂ ನೀವು ಬೇಕಾದರೆ ಹಳ್ಳಿಯಲ್ಲಿ ಹೋಗಿ ಕೇಳಿ, ಸಮೀಕ್ಷೆ ಕೇಳಿ, ಏನು ಇದ್ರ ಬಗ್ಗೆ ತಪ್ಪು ಅಂದರೆ ನಾನು ಯಾವುದಕ್ಕೂ ಮುಂದೆ ಬರಲ್ಲ, ದೇವಸ್ಥಾನಕ್ಕೆ ಬರಲ್ಲ. ಯಾಕೆಂದರೆ ತಪ್ಪು ಅಂದರೆ ನಾನು ತಪ್ಪು ಮಾಡಿಬಿಟ್ಟು ನಾನು ದೇವ್ರ ಹತ್ರ ನಾನು ಕ್ಷಮೆ ಕೇಳೋಕ್ಕಾಗುತ್ತಾ? ದೇವ್ರು ನಮ್ಮ ಕ್ಷಮೆ ಕೊಡ್ತಾರೆ. ದೂರದಾರರಾಗಿ ವರ್ಷಕ್ಕೆ ಮುಂಚೆ ನಾನೊಂದು ಪಂಚಾಯತಿಯಲ್ಲಿ ಒಂದು ಲೆಕ್ಕ ಕೇಳಿದೆ. ಅಣ್ಣ ಲೆಕ್ಕ ಕೊಡ್ರಿ, ಏನಾದರೂ ಹೆಚ್ಚು ಕಡಿಮೆ 100-200 ಮಿಕ್ಕಿದೆಯಾ, ಇಲ್ಲ ಹಾಕ್ಬೇಕಾಗ್ತದ್ರೆ ಅದನ್ನು ನೀನು ಅವನು ಕೇಳಕ್ಕೆ ಅಂತ ಯಾರೋ ಸ್ವಲ್ಪ ಜನರನ್ನು ಇಟ್ಕೊಂಡು ಪಕ್ಕದಲ್ಲಿ ಗಲಾಟೆ ಮಾಡಿಸಿ ನನ್ನಲ್ಲಿ 10 ವರ್ಷ ಆಯಿತು ನಾನು ಆ ಪಂಚಾಯತಿಗೆ ಹೋಗಿಲ್ಲ. ಜಾತ್ರೆಗೆ ಬರ್ತೀನಿ, ಆಯಮ್ಮನ ಕೈ ಎತ್ತಿ ಮುಗಿದ್ಬಿಟ್ಟು ಹೋಗ್ತಾ ಇರ್ತೀನಿ ಅನ್ನೋ ನಾನು ಕೇಳ್ತಾ ಇಲ್ಲ. ಈ ಸಲ ಏನೂ ಗೊತ್ತಿಲ್ಲ ನನಗೆ. ಆಯಮ್ಮ ನನಗೆ ಹಿಂದೆ ಇದ್ದಾರೆ, ಮುಂದೆ ಇದ್ದಾರೆ, ಯಾರೂ ಇಲ್ಲ, ನಾನು ಒಬ್ಬನೇ. ಆದರೆ ಗ್ರಾಮಸ್ಥರಿದ್ದಾರೆ, ಅವ್ರ ಭಯ. ಏಕೆಂದರೆ SC/ST ನನ್ನದು PCR ಆ್ಯಕ್ಟಲ್ಲಿ ನಾನು ಕೇಸ್ ಹಾಕ್ತೀನಿ, ನಾನು ಬಿಡಲ್ಲ ಅಂತ ಭಯ ಐತಿ. ಎಲ್ಲರೂ ಜನರು ಹಿಂಗೆ ಹಿಂದೆ ಎತ್ಕೊಂಡೇ ಇರ್ತಾರೆ. ನನಗೇನಾದರೂ ಹಾಕ್ಲಿ ಪರವಾಗಿಲ್ಲ, ನಾನು ಎಲ್ರಿಗೂ ಒಂದೇ, ಜಾತಿ ಕುಲ ಮತ ಭೇದ ಯಾವುದೂ ಇಲ್ಲ, ಎಲ್ಲ ಒಂದೇ. ನಾನು ಬಂದಿದ್ದೀನಿ, ಅಯ್ಯಮ್ಮ ಏನು ಮನ್ಸಿಗೆ ಕೊಟ್ಟರೆ ಅದು ಮಾಡ್ತೀನಿ. ಅಂತೂ ತಹಸೀಲ್ದಾರ್ ಮೇಡಮ್ ಅವರು, MLA ಮೇಡಮ್ ಅವರು, ನಮ್ಮ ACDC ಎಲ್ಲ ಸೇರಿ ಕಮಿಟಿ ಮಾಡಿ ಇದಕ್ಕೊಂದು ಹೊಸ ದಾರಿ, ಹೊಸ ಬೆಳಕು ಕೊಡಬೇಕಂತ ನನ್ನ ಸಮಸ್ಯೆ ಅಂತಂದ್ರೆ ಕೇಳೋರೇ ಇಲ್ಲ ಅಲ್ಲ. ನಾನೇ ರಾಜ, ನಾನೇ ಮಂತ್ರಿ, ಯಾರೂ ಕೇಳೋರಿಲ್ಲ. ಪೆನ್ನಲ್ಲಿ ಬರೆಯೋದು, ಜೋಬಿಯಲ್ಲಿ ಹಾಕೋದು, ಇಷ್ಟು ಬಿಟ್ಟರೆ ಬೇರೆ ಯಾರಿಗೂ ಲೆಕ್ಕ ಕೊಟ್ಟಿಲ್ಲ. ಲೆಕ್ಕ ಕೊಟ್ಟಿದ್ರೆ ಬನ್ನಿ ಅಂತೇಳಿ, ನಾನು ಕೊಟ್ಟಿದ್ದೀನಿ ಸ್ಟೇಟ್ಮೆಂಟ್, ಅವರೇ ಬಂದು ಕೊಡಲಿ ಸ್ಟೇಟ್ಮೆಂಟ್. ನಾನು ₹1 ಕೊಟ್ಟಿಲ್ಲ ದೇವಸ್ಥಾನಕ್ಕೆ ಅಂತಾರಲ್ಲ, ಅದು ಪ್ರೂವ್ ಮಾಡಿಸಿ. ಈ ದೇವಸ್ಥಾನ ಅಲ್ಲ, ಸುತ್ತಮುತ್ತ ಹಳ್ಳಿಗಳಿಗೂ ಸರಿ ನಾನು ಕೊಟ್ಟಿಲ್ಲ ಅಂತ ಯಾರಾದರೂ ಒಬ್ಬರಲ್ಲಿ ಕೇಳ್ತೀನಿ. ನಾನು ದೇವ್ರ ಮೇಲೆ ಭಕ್ತಿ ಇದೆ, ನಾನು ತಿನ್ನಕ್ಕೆ ಬಂದಿಲ್ಲ. ನೀನು ಅದೇ ಕೆಟ್ಟ ಮಾತುಗಳು, ಅವ್ರ ಅಣ್ಣ ತಮ್ಮಂದ್ರ, ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವರು ಹೆಂಡತಿ ಎಲ್ಲ ಸೇರಿ ಗಲಾಟೆಗೆ ಬಂದಿದ್ದಾರೆ ರಾತ್ರಿನೂ. ಆ ವಿಡಿಯೋ ಸಮೇತ ನನ್ನ ಹತ್ರ ನಾನು ಇಟ್ಕೊಂಡಿದ್ದೀನಿ. ಗಲಾಟೆ ಬೇಡ, ನಮಗೆ ದೇವರದ ಒಡವೆಗಳು ಇದೆ. ಆದರೆ ಇಟ್ಕೊಂಡ್ಬಂದು ಆ ಟೈಮಲ್ಲಿ ಹಾಕ್ತಾರೆ, ಅದು ಯಾರು ಎಲ್ಲಿ ಇಟ್ಕೊಂಡಿದ್ದಾರೆ ಈಗ ಎಲ್ಲರೂ ನಿಜ. ಅವರ ಅಧಿಕಾರಿಗಳು ಎಲ್ಲಿದೆ ನಮ್ಗೆ ಗೊತ್ತಿಲ್ಲ. ದೊಡ್ಡವರು ಅವರು ಜಾತ್ರೆ ನಡೆಸ್ತಾ ಇದ್ರು, ಅವ್ರನ್ನ ಕೇಳಬೇಕು. ಅದ್ರ ಬಗ್ಗೆ ನೀವು ತಹಸೀಲ್ದಾರ್ ಮೇಡಮ್ ಹತ್ರ ಮಾತಾಡ್ತೀನಿ. ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಜನ ಸಹಕರಿಸಿದ್ರೆ ಸಾಕು. ಎಲ್ಲ ಏನು ಒಟ್ಟಾರೆ ನೀವು ಏನು ಹೇಳ್ತೀರಾ? ಚೆನ್ನಾಗಿ ನಡಿಬೇಕು, ಚೆನ್ನಾಗಿ ಡೆವಲಪ್ ಆಗಬೇಕು ದೇವಸ್ಥಾನ. ಇವಾಗ ನಾನು ಮುಜರಾಯಿಗೆ ಸೇರಿಸ್ಬಿಟ್ಟಿದ್ದೀನಿ, ಸ್ವಲ್ಪ ಜನ ಬೈತಾರಂತೆ. ನನ್ನನ್ನು ಬೈಲಿ, ದೇವರಿದ್ದಾರೆ. ನಾನೇನು ನನ್ನ ಮನೆಗೆ ಕೇಳಿಲ್ಲ, ₹1 ನನ್ನ ಕೇಳಿಲ್ಲ. ನಮ್ಮ ಕೈಯಲ್ಲಿ ಅದೇ ಎಲ್ಲ ಭಕ್ತಾದಿಗಳು ಅವರವರು ಒಂದೊಂದು ಒಪ್ಕೊಂಡು ಅವ್ರವರೇ ಮಾಡಿಸ್ತಾರೆ. ಇದು ವ್ಯಕ್ತಿಗತ ಅಲ್ಲ, ನೀವು ನಾನು ಮಾಡ್ತಾ ಇದ್ದೀನಿ. ನಾನು ಬೇರೆ ದೇವ್ರಿಗೋಸ್ಕರ ನಾನು ಕಷ್ಟಪಡ್ತಾ ಇದ್ದೀನಿ. ನನ್ನ ವ್ಯಕ್ತಿಗತ ನನಗೆ ಬೇಕಾಗಿಲ್ಲ ಸರ್. ಒಬ್ಬೊಬ್ರು ಒಂದೊಂದು ವಹಿಸ್ಕೊಂಡು ಮಾಡ್ತಾರೆ. ಅದು ಬಿಟ್ಟು ದೇವಸ್ಥಾನದ ಬ್ರಾಹ್ಮಣರಿಗೂ ಇವ್ರಿಗೆ ಮಾತ್ರ ಇದು ಮಾಡ್ತಾರೆ. ಅದರಲ್ಲಿ ಬಾಕಿ ದುಡ್ಡೇನಾಗುತ್ತೆ? ಅದು ಬೇಡ. 300 ಗ್ರಾಮಗಳಂದರೆ ಒಂದು ಗ್ರಾಮಕ್ಕೆ ₹2,000 ಅಂದ್ರೂ 6 ಲಕ್ಷ ಆಯಿತು. ಅವ್ರು ಹೇಳಿರೋ ಪ್ರಕಾರ ಉಂಡಿಯಲ್ಲಿ 2,000 3,000 ಬೀಳುತ್ತಂದ್ರೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ 46,160 ಏನೋ ನಿಮಗೆ ಗೊತ್ತದು ಅಮೌಂಟ್ ಎಷ್ಟು, ಎಷ್ಟಿದೆ 3 ದಿವಸ.
தீபாவளி 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 நீ தாண்டி ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.